ಚರಣಾರವಿಂದಗಳನ್ನು ಸದ್ಗುರುಗಳ ಭವ್ಯ ಪರಂಪರೆಯನ್ನು ಮಂದಿರದಲ್ಲಿ ಸ್ಮರಿಸಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಮೌನಯೋಗಿ ಗುರುನಾಥಾರೂಢ ಮಹಾಸ್ವಾಮೀಜಿಯವರ ಚರಣ ಕಮಲಗಳಿಗೆ ಭಕ್ತಿಯ ವಂದನೆಗಳನ್ನು ಸಲ್ಲಿಸಿ ಕ್ಷೇತ್ರದ ಒಡೆಯನಾದ ಲೀಲಾಪುರುಷ ಶಾಪಾನುಗ್ರಹ ಸಮರ್ಥ ಧೀರ ಸನ್ಯಾಸಿ ಚೆನ್ನ ವೃಷಭೇಂದ್ರ ಮಹಾರಾಜರ ಪಾದಪದ್ಮಗಳನ್ನು ಮಂದಿರದಲ್ಲಿ ಧ್ಯಾನಿಸಿ ಜಡಿಸಿದ್ಧ ಯೋಗೀಂದ್ರರ ಶಂಕರಾನಂದ ಪರಮಹಂಸರ ಶಿವಾನಂದ ಪರಮಹಂಸರ ಚರಣಗಳಿಗೆ ವಂದಿಸಿ ಸುಕ್ಷೇತ್ರ ಹಾರೂಗೇರಿಯ 42ನೇ ವೇದಾಂತ ಪರಿಷತ್ತಿನ ಎಲ್ಲ ಕಾರ್ಯಕ್ರಮಗಳ ದಿವ್ಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾದ ಸಾಧು ಚಕ್ರವರ್ತಿ ವಿಶ್ವಕುಟುಂಬಿ ಭಕ್ತರ ಕಾಮಧೇನು ಪಂಚಮಠಾಧೀಶರು ಸ್ಥಿತಪ್ರಜ್ಞರು ಇಂಚಲದ ಪೂಜ್ಯ ಗುರುದೇವರ ಪಾದಾರವಿಂದಗಳಿಗೆ ಅನಂತ ಕೋಟಿ ಭಕ್ತಿಯ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ವೇದಾಂತ ವೇದಿಕೆಯ ಮೇಲೆ ಆಸೀನರಾದ ವಿದ್ಯಾ ವಿನಯ ಸಂಪನ್ನರಾದ ಹಂಪಿ ಹೇಮಕೂಟದ ಪೂಜ್ಯರ ಚರಣಗಳಿಗೆ ನಮಿಸಿ ಮಾತಾಜಿಯವರಿಗೆ ವಂದಿಸಿ ಇಂಚಲದ ಪೂರ್ಣಾನಂದ ಭಾರತೀ ಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಎಲ್ಲ ಪರಮ ಪೂಜ್ಯರ ಚರಣಗಳಿಗೆ ನಮಿಸಿ ಈ ಗುರುಕಾರ್ಯದಲ್ಲಿ ಭಾಗಿಗಳಾಗಿರ್ತಕ್ಕಂತಹ ಆತ್ಮಸ್ವರೂಪರೇ ಶಿವಸ್ವರೂಪರೇ ತಮಗೆಲ್ಲರಿಗೂ ಅನಂತ ಶರಣು ಶರಣಾರ್ಥಿಗಳು. ಇಲ್ಲಿಯವರೆಗೆ ಆದಿಗುರು ಶಂಕರರ ಭಜಗೋವಿಂದಂನ ಒಂದು ಶ್ಲೋಕದ ಕುರಿತು ಬಹಳ ಸುಂದರವಾಗಿ ನಮಗೆ ಉಪದೇಶಾಮೃತವನ್ನು ನೀಡ್ತಾ ಬಂದಿದ್ದಾರೆ. ಈ ಶ್ಲೋಕದಿಂದ ನಮಗೆ ಶಂಕರರು ಸಂಸಾರದಿಂದ ನಾವು ಪಾರಾಗಬೇಕಾದರೆ ಏನಪ್ಪ ಅಂತಂದರೆ ನಮ್ಮ ಹೃದಯದಲ್ಲಿಯೇ ನೆಲೆಸಿರ್ತಕ್ಕಂತಹ ಪರಬ್ರಹ್ಮನನ್ನ ದರ್ಶಿಸಬೇಕು. ಅದಕ್ಕೆ ಶ್ರುತಿ ಹೇಳ್ತದೆ, ವಿದ್ಯತೆ ಹೃದಯ ಗ್ರಂಥಿ ಛಿದ್ಯಂತೆ ಸರ್ವ ಸಂಶಯಾ ಕ್ಷೀಯಂತೆ ಚಾಸ್ಯ ಕರ್ಮಾಣಿ ತಸ್ಮಿನ್ ದೃಷ್ಟೇ ಪರಾವರೆ. ನಿನ್ನ ಹೃದಯ ಗ್ರಂಥಿಗಳು, ನಿನ್ನ ಹೃದಯದಲ್ಲಿ ಇರ್ತಕ್ಕಂತಹ ಅಥವಾ ನಿನ್ನ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಸಂಶಯಗಳು ನಾಶ ಆಗಿ ಮೋಕ್ಷವನ್ನ ಅಥವಾ ಮುಕ್ತಿಯನ್ನ ಪಡೆಯಬೇಕಾದರೆ ಏನು ಮಾಡಬೇಕಂತಂದ್ರೆ ನಿನ್ನ ಹೃದಯದಲ್ಲಿಯೇ ವಾಸವಾಗಿರ್ತಕ್ಕಂತಹ ಆ ಪರಬ್ರಹ್ಮವನ್ನ ದರ್ಶಿಸಿದಾಗನೇ ನಿನಗೆ ಏನಪ್ಪ ಅಂದ್ರೆ ಮೋಕ್ಷ ಅಂತ ಶ್ರುತಿ ಹೇಳ್ತದೆ. ಮತ್ತೆ ಆ ದರ್ಶನವನ್ನ, ಆತ್ಮದರ್ಶನವನ್ನ, ಆತ್ಮಜ್ಞಾನವನ್ನ ನೀನು ಪಡೆಯಬೇಕಾದರೆ ಏನು ಮಾಡಬೇಕು ಅನ್ನುವುದನ್ನ ಶಂಕರರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಗುರುಗಳ ಚರಣಗಳಲ್ಲಿ ನಿಶ್ಚಲವಾದ ಭಕ್ತಿ ಒಂದು ಇರಬೇಕು. ಎರಡನೆಯದ್ದು ನಿನ್ನ ಇಂದ್ರಿಯ, ನಿನ್ನ ಮನಸ್ಸು ಇವುಗಳನ್ನ ನಿನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡ್ರೆ, ಈ ಎರಡು ಸಾಧನಗಳು ನಿನ್ನಲ್ಲಿ ಇದ್ರೆ ನೀನು ಅಚಿರಾತ್ ಅಂದ್ರೆ ತಡವಿಲ್ಲದೆ ಶೀಘ್ರವಾಗಿ ಈಗಲೇ ಸಂಸಾರದಿಂದ ಮುಕ್ತನಾಗಿ ಆ ಪರಬ್ರಹ್ಮವನ್ನ ಸಾಕ್ಷಾತ್ಕಾರ ಮಾಡಿಕೊಳ್ತೀಯ ಅಂತ ನಮಗೆ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಅದಕ್ಕೆ ಏನಪ್ಪ ಅಂತಂದ್ರೆ ಗುರುಚರಣಾಂಬುಜ ನಿರ್ಭರ ಭಕ್ತ. ಗುರುಭಕ್ತಿ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು. ನಾವು ಮೊದಲನೇ ಹೇಳಿದ್ದೇವೆ, ಗುರುಭಕ್ತಿ ವಿಹೀನಸ್ಯ ಶಿವಭಕ್ತಿರ್ನ ಜಾಯತೆ. ಶಿವಪಥವನರಿವೊಡೆ ಗುರುಪಥವೇ ಮೊದಲು. ಆ ಶಿವನನ್ನ, ಪರಬ್ರಹ್ಮನನ್ನ ತಿಳಿಯಬೇಕಾದರೆ ಗುರುವಲ್ಲದೆ ಮತ್ಯಾರೂ ಅದನ್ನು ತಿಳಿಸಿಕೊಡಲಿಕ್ಕೆ ಆಗುವುದಿಲ್ಲ. ಅದರಿಂದ ಗುರುಪಾದ ಭಕ್ತಿ ಇರಬೇಕು ನಮಗೆ ಅಂತ ಶಾಸ್ತ್ರ ಹೇಳುತ್ತೆ. ಇಲ್ಲಿವರೆಗೆ ಎಲ್ಲ ಪೂಜ್ಯರು ಆ ಗುರುಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಗುರು ಅನ್ನುವ ತತ್ವವೇ ಅಂತದ್ದು. ಯಾಕಂದ್ರೆ ಮಹಾಭಾರತದಲ್ಲಿ ವ್ಯಾಸರು ಹೇಳ್ತಾರೆ, ಸರ್ವದೇವ ಮಯೋ ಗುರುಹು ಸರ್ವಶಾಸ್ತ್ರಮಯೀ ಗೀತಾ ಸರ್ವತೀರ್ಥಮಯೀ ಗಂಗಾ ಅಂತ ಹೇಳುವಾಗ ಸರ್ವದೇವ ಮಯೋ ಗುರುಹು. ಗುರು ಅಂದ್ರೆ ಯಾರು ಅಂತಂದ್ರೆ ಸಾಮಾನ್ಯ ನಮ್ಮಂತೆ ಮನುಷ್ಯ ಅಲ್ಲ ಆತ. ಸರ್ವದೇವ ಮಯೋ ಗುರುಹು, ಎಲ್ಲ ದೇವತಾ ಸ್ವರೂಪ ಯಾರಾದರೂ ಇದ್ರೆ ಈ ಭೂಮಿಯ ಮೇಲೆ ಆತ ಸದ್ಗುರುನಾಥ ಅಂತ. ಆತ ಸಾಮಾನ್ಯ ಮನುಷ್ಯ ಅಲ್ಲ. ಬ್ರಹ್ಮ, ವಿಷ್ಣು, ಇಂದ್ರಾದಿ ದೇವತೆಗಳ ಎಲ್ಲರ ಸ್ವರೂಪ ಯಾವುದಾದ್ರು ಇದ್ರೆ ಅದು ಸದ್ಗುರುನಾಥ ಅಂತ. ಆ ಗುರುಗಳಿಗೆ ಸಮಾನವಾದ ವಸ್ತು ಈ ಜಗತ್ತಿನಲ್ಲೇ ಅಲ್ಲ,
ಈ ಸೃಷ್ಟಿಯಲ್ಲೇ ಇಲ್ಲ ಅಂತ ಶಂಕರರೇ ಹೇಳ್ತಾರೆ. ದೃಷ್ಟಾಂತೋ ನೈವ ದೃಷ್ಟ ತ್ರಿಭುವನ ಜಠರೇ ಸದ್ಗುರೋರ್ ಜ್ಞಾನದಾತು ಅಂತ. ಜ್ಞಾನವನ್ನ ಪ್ರದಾನ ಅಂದ್ರೆ ನಮ್ಮ ಆತ್ಮಜ್ಞಾನವನ್ನ ನಮಗೆ ಕರುಣಿಸುವುದರಲ್ಲಿ ಸದ್ಗುರುಗಳಿಗೆ ಸಮಾನವಾದ ಮತ್ತೊಂದು ವಸ್ತು ತ್ರಿಭುವನ ಜಠರೆ ಅಂದ್ರೆ 3 ಲೋಕಗಳಲ್ಲಿ, ಸ್ವರ್ಗ ಮರ್ತ್ಯ ಪಾತಾಳಾದಿ ಯಾವುದೇ ಲೋಕಗಳಲ್ಲಿ ಕೂಡ ಸದ್ಗುರುವಿಗೆ ಸಮಾನವಾದ ವಸ್ತು ಮತ್ತೊಂದು ಇಲ್ಲ. ಅದರಿಂದ ಸದ್ಗುರು ಅಷ್ಟು ಶ್ರೇಷ್ಠ. ಅದಕ್ಕೆ ಗುರುಗೀತೆಯಲ್ಲಿ ಶಿವನೇ ಸಾಕ್ಷಾತ್ ಹೇಳ್ತಾ ಇದ್ದಾನೆ, ನಗುರೋರಧಿಕಂ ನಗುರೋರಧಿಕಂ ನಗುರೋರಧಿಕಂ. ಪಾರ್ವತಿ, ಗುರುಗಳಿಗಿಂತಲೂ ಅಧಿಕವಾದದ್ದು ಈ ಜಗತ್ತಿನಲ್ಲಿ ಮತ್ತೊಂದು ಇಲ್ಲ. ಅದರಿಂದ ಅಂಥ ಗುರುಗಳ ಪಾದಭಕ್ತಿಯನ್ನ ನಾವು ಮಾಡಬೇಕು. ಅದು ಎಂಥ ಭಕ್ತಿ? ನಿರ್ಭರ ಅಂತಂದ್ರೆ, ಅಪ್ಪ ನನಗೆ ನಿನ್ನ ಹೊರತು ಮತ್ತಾರೂ ಇಲ್ಲ. ನಮ್ಮ ಅಜ್ಜವರು ಒಳ್ಳೆ ಜ್ಞಾಪಿಸಿಕೊಟ್ಟರು. ಏನಪ್ಪ ಅಂತಂದ್ರೆ, ಮರ್ಕಟ ಕಿಶೋರ ನ್ಯಾಯ. ಅಂದ್ರೆ ಸಣ್ಣ ಮಗುವಾಗಿರ್ತಕ್ಕಂಥ ಆ ಮಂಗ ಏನು ಮಾಡ್ತದೆ ಅಂತಂದ್ರೆ ತಾಯಿಯನ್ನೇ ಹಿಡ್ಕೊಂಡಿರ್ತದ. ಅಂದ್ರೆ ನನಗೆ ಆ ತಾಯಿ ಹೊರತು ನನಗೆ ಇನ್ಯಾರೂ ಇಲ್ಲ ಅಂತ. ಅದರಂತೆ ನಾವು ನಿರ್ಭರ ಅಂದ್ರೆ ನಮ್ಮದಿನ್ನ ಯಾವುದು ಅಂದ್ರೆ ನಮ್ಮ ಒಂದು ಪಾಲನೆ ಪೋಷಣೆ, ನಮ್ಮ ಹಿತ ಅಹಿತ ಎಲ್ಲವನ್ನು ಕೂಡ ಗುರುಗಳಿಗೆ ಅರ್ಪಿಸಿ, ಅಪ್ಪ ನನಗೆ ನೀನಲ್ಲದೆ ಮತ್ತಾರೂ ಇಲ್ಲ ನನಗೆ ಅನ್ನುವಂತಹ ಅಷ್ಟು ಅಕಿಂಚನ ಭಾವ, ಶರಣಾಗತಿ, ಆ ರೀತಿಯ ಭಕ್ತಿ ನಮ್ಮದಾಗಿರಬೇಕು. ಅಂತ ಭಕ್ತಿ ನಾವು ಇದ್ದಿದ್ದೇ ಆದರೆ ಅದೇ ಅದರಲ್ಲಿ ಅಂದ್ರೆ ಗುರುಗಳ ಪಾದದಲ್ಲಿ. ಆದ್ರೂ ಆ ಗುರುಗಳ ಪಾದದ ಮಹಿಮೆ ಅನ್ನುವಂಥದ್ದು ಅಪಾರವಾಗಿರ್ತಕ್ಕಂಥದ್ದು. ಶಂಕರರೇ ಗುರುಪಾದುಕಾ ಸ್ತೋತ್ರದಲ್ಲಿ ಹೇಳ್ತಾರೆ, ಗುರುಪಾದದ ಮಹಿಮೆ ಎಂಥದ್ದು ಅಂತಂದ್ರೆ, ಗುರುಪಾದ ನಮಗೆ ಏನೇನೆಲ್ಲ ಅನುಗ್ರಹಿಸ್ತದ ಅಂತಂದ್ರೆ, ಕಾಮಾದಿ ಸರ್ಪೌ ರಜಗಾರುಡಾಭ್ಯಾಂ ವಿವೇಕ ವೈರಾಗ್ಯ ನಿಧಿಪ್ರದಾಭ್ಯಾಂ ಬೋಧಪ್ರದಾಭ್ಯಾಂ ಧೃತಮೋಕ್ಷದಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಅಂತ ಶಂಕರರು ಗುರುಪಾದುಕಾ ಸ್ತೋತ್ರದಲ್ಲಿ ಹೇಳ್ತಾರೆ. ಗುರುವಿನ ಪಾದದ ಮಹಿಮೆ ಎಂತಾದ್ದು ಅಂತಂದ್ರೆ, ಆ ಗುರುಪಾದ ನಮ್ಮ ಸಂಸಾರ ಎನ್ನುವ ಸಾಗರವನ್ನ ದಾಟಿಸುವ ನಾವೆಯಾಗಿದೆ, ಹಡಗು ಆಗಿದೆ. ಅಷ್ಟೇ ಅಲ್ಲ, ನಮ್ಮ ಸಂಸಾರ ಎನ್ನುವಂತಹ ಅರಣ್ಯಕ್ಕೆ ದಾವಾನಲ ಆಗಿದೆ. ದಾವಾನಲ ಅಂದ್ರೆ ಗೊತ್ತಾಗ್ತದಲ್ಲ, ಕಾಡ್ಗಿಚ್ಚು. ಆ ಕಾಡಿಗೆ ಆ ಕಿಚ್ಚು ಹತ್ತಿತಂತಂದ್ರೆ ಎಲ್ಲ ಗಿಡ ಇಲ್ಲ, ಮರ ಇಲ್ಲ, ಎಷ್ಟೋ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಮರಗಳು ಕೂಡ ಹೇಗೆ ಸುಟ್ಟು ಭಸ್ಮ ಆಗ್ತದಲ್ಲ, ಹಂಗೆ ನಮಗೆ ಜನ್ಮ ಜನ್ಮಗಳಲ್ಲಿ ಇರ್ತಕ್ಕಂತಹ ಅಜ್ಞಾನ ಸಂಸಾರ ಅನ್ನುವಂತಹ ಅರಣ್ಯಕ್ಕೆ ಗುರುಗಳ ಪಾದ ಆ ಕಾಡ್ಗಿಚ್ಚು ಇದ್ದ ಹಾಗೆ ಅಂತ. ಅಷ್ಟೇ ಅಲ್ಲದೆ, ಈ ನಮ್ಮ ಮಾನವ ಜನ್ಮವನ್ನ ಪಡೆದುಕೊಂಡ ಮೇಲೆ ನಾವು ಪಡೆಯಬೇಕಾದ ನಿಧಿ ಸಂಪತ್ತು ಯಾವುದಂತಂದ್ರೆ ವಿವೇಕ ವೈರಾಗ್ಯ. ಅದಕ್ಕೆ ಸಮಾಧಿ ಷಟ್ ಸಂಪತ್ತಿ ನಾವೇನು ಗಳಿಸ್ತೀವಲ್ಲ ಈ ಲೋಕದಲ್ಲಿ, ಧನ ಕನಕ ವಸ್ತು ವಾಹನ ಹೊಲ ಮನೆ, ಇದು ನಿಜವಾದ ಸಂಪತ್ತಲ್ಲ. ಶಾಸ್ತ್ರ ಹೇಳ್ತದ ಸಮಾಧಿ ಷಟ್ ಸಂಪತ್ತಿ, ವಿವೇಕ ವೈರಾಗ್ಯ ಇದು ನಿಜವಾದ ಸಾಧಕನ ಸಂಪತ್ತು. ಆ ನಿಧಿಯನ್ನ ಪಡೆಯಬೇಕಾದ್ರೆ ಅಷ್ಟು ಸುಲಭ ಇಲ್ಲ. ಅದಕ್ಕೆ ಅದಕ್ಕೊಂದು ರೂಪಕ ಮಾಡಿ ಹೇಳ್ತಾರೆ. ನೋಡ್ರಿ, ಎಲ್ಲಾದ್ರೂ ನಿಧಿ ಐತಂತ ಹೌದಲ್ಲ, ನಾವು ಹುಡುಕ್ತಾ ಇರ್ತೀವಿ ನಿಧಿ, ಇಲ್ಲ ಕಡೆ ಒಂದು ನಿಧಿ ಐತಪ್ಪ ಅಂತ ಹೇಳಿ. ಆ ನಿಧಿಯಲ್ಲಿ ಏನಿರ್ತದೆ ಹೇಳ್ರಿ, ಆ ನಿಧಿಯ ಮೇಲೆ ಯಾವಾಗ್ಲೂ ಸರ್ಪಗಳು ಕಾವಲಿರ್ತಾವ. ಹೌದಾ ಇಲ್ಲ? ಸರ್ಪಗಳು ಕಾವಲಿರ್ತಾವ. ಹಂಗ ವಿವೇಕ ವೈರಾಗ್ಯ ಮುಮುಕ್ಷತ್ವ ಜ್ಞಾನ ಮೋಕ್ಷ ಈ ಒಂದು ನಿಧಿಗೆ ಸರ್ಪಗಳು ಕಾವಲಿದ್ದಾವ. ನಮಗೂ ಯಾವ ಅಂದ್ರೆ ಅವು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವ ಹಾವುಗಳು. ಹೌದಲ್ಲ, ನಮ್ಮ ಹೃದಯದಲ್ಲಿ ಯಾವಾಗಲೂ ಇರ್ತಾವ. ಅವು ಇರುವವರೆಗೆ, ಆ ಹಾವುಗಳಿರುವವರೆಗೆ ನೀನು ಹೇಗೆ ಆ ನಿಧಿಯನ್ನ ತೆಗೆದುಕೊಳ್ಳಲಿಕ್ಕೆ ಬರುವುದಿಲ್ಲವೋ, ಅದರಂತೆ ನಿನ್ನ ಹೃದಯದಲ್ಲಿ ಕಾಮ ಕ್ರೋಧ ಇರುವವರೆಗೆ, ಆ ಕಾಮ ಕ್ರೋಧ ಎನ್ನುವಂತಹ ಸರ್ಪಗಳು ಇರುವವರೆಗೆ ಆ ಜ್ಞಾನ ಎನ್ನುವ ನಿಧಿ ಸಿಗುವುದಿಲ್ಲ. ಅದಕ್ಕೆ ಆ ಕಾಮ ಕ್ರೋಧಗಳೆನ್ನುವ ಸರ್ಪಕ್ಕೆ ಕಾಮಾದಿ ಸರ್ಪಂ ರಜಗಾರುಡಾಭ್ಯಾಂ. ಆದ್ರೆ ಆ ಸರ್ಪ ಎದಕ್ಕೆ ಹೆದರ್ತದಂತಂದ್ರೆ ಗರುತ್ಮಂತ ಬಂತಂದ್ರೆ ಆ ಸರ್ಪಗಳು ಹೌದಾ ಇಲ್ಲ ಬಾಲ ಮುಡಿಸ್ಕೊಂಡು ಹೋಗ್ಬಿಡ್ತಾರೆ. ಅದರಂತೆ ಕಾಮ ಕ್ರೋಧಗಳೆನ್ನುವ ಸರ್ಪಗಳನ್ನ ನಾಶ ಮಾಡುವುದಕ್ಕೆ ಆ ಗುರುವಿನ ಪಾದ ಗರುಡ ಇದ್ದ ಹಾಗೆ ಅಂತ. ವೈರಾಗ್ಯ ವಿವೇಕ ವೈರಾಗ್ಯ ನಿಧಿ ಪ್ರದಾಪ್ಯ. ಆವಾಗ ವಿವೇಕ ವೈರಾಗ್ಯ ಎನ್ನುವ ನಿಧಿಯನ್ನ ನಮಗೆ ಆ ಗುರುಪಾದ ನಮಗೆ ತಂದಿಸಿಕೊಡ್ತಾರೆ. ಅಷ್ಟೇ ಅಲ್ಲದೆ ಬೋಧ ಪ್ರದಾಪ್ಯ, ನಮಗೆ ಆತ್ಮಜ್ಞಾನ, ಬೋಧ ಅಂದ್ರೆ ಜ್ಞಾನ, ಆ ಜ್ಞಾನವನ್ನ ನೀಡುತ್ತಾರ. ಅಷ್ಟೇ ಅಲ್ಲದೆ ಮೋಕ್ಷ ಪ್ರದಾಪ್ಯ, ಆ ಗುರುಪಾದ ನಮಗೆ ಮೋಕ್ಷವನ್ನ ಕೊಡ್ತದ. ಅಂತ ಗುರುವಿನ ಪಾದವನ್ನ ನಾವು ಎಂದೆಂದೂ ಬಿಡಬಾರದು. ಅಂತ ಗುರುವಿನ ಪಾದ ಭಕ್ತಿಯನ್ನ ಮಾಡಿ ಜನ್ಮವನ್ನ ಉದ್ಧಾರ ಮಾಡಿಕೊಂಡವರ
ಉದಾಹರಣೆಗಳು ನಮಗೆ ಪುರಾಣಗಳಲ್ಲಿ ಶಾಸ್ತ್ರಗಳಲ್ಲಿ ಅನೇಕವಾಗಿರ್ತಕ್ಕಂಥದ್ದು. ಆ ಶಂಕರಾಚಾರ್ಯರ ಶಿಷ್ಯರಲ್ಲಿ ಒಬ್ಬ ಗಿರಿ ಅಂತ ಒಬ್ಬ ಶಿಷ್ಯ ಇರ್ತಾನೆ. ಗಿರಿ ಅನ್ನುವ ಶಿಷ್ಯ, ಆತ ಏನಪ್ಪ ಅಂತಂದ್ರೆ ಆತನಿಗೆ ವಿದ್ಯೆ ಇಲ್ಲ, ಬರೆಯಕ್ಕೆ ಬರೋದಿಲ್ಲ, ಓದಾಕ ಬರೋದಿಲ್ಲ, ಗುರುಗಳ ಹೇಳುವ ಶಾಸ್ತ್ರ ಏನೂ ಅರ್ಥ ಆಗಂಗಿಲ್ಲ ಆತ. ಆದ್ರೆ ಆತ ಮಾಡುವಂತಹದ್ದು ಏನಪ್ಪಾ ಅಂದ್ರೆ ಗುರು ಸೇವೆ. ಹೇಗೆ ನೀವೆಲ್ಲರೂ ಭಾರತೀಯಪ್ಪವರು ಸೇವೆ ಮಾಡ್ತಿರಲ್ಲ ಅವರಂತೆ ಏನಪ್ಪಾ ಅಂದ್ರೆ ಗುರುಗಳ ಬಟ್ಟೆ ತೊಳೆಯುವುದು, ಸ್ನಾನಕ್ಕೆ ವ್ಯವಸ್ಥೆ ಮಾಡುವುದು, ಇಷ್ಟೇ, ಇನ್ನೇನು ಇಲ್ಲ. ಆದ್ರೆ ಏನು, ಎಲ್ಲ ಸೇವೆ ಮುಗಿದ ಮೇಲೆ ಸುಮ್ಮನೆ ಕುಂತು ಏನಪ್ಪಾ ಅಂದ್ರೆ ಶಾಸ್ತ್ರ ಕೇಳ್ತಾ ಇರ್ತಾರೆ. ಆದ್ರೆ ಉಳಿದಂಥವರು ಪದ್ಮಪಾದಾಚಾರ್ಯರು, ಸುರೇಶ್ವರಾಚಾರ್ಯರು, ಹಸ್ತಾಮಲಕರು, ಇವರಿಗೆಲ್ಲ ಏನಪ್ಪಾ ಅಂದ್ರೆ ದೊಡ್ಡ ಪಂಡಿತರು. ಆದ್ರೆ ಆತ ಅಷ್ಟೊಂದು ವಿದ್ಯಾವಂತ ಅಲ್ಲ. ಅವಾಗ ಏನಪ್ಪಾ ಅಂದ್ರೆ ಒಮ್ಮೆ ಏನು ಇಲ್ಲ, ಆ ಗುರುಸೇವೆಯನ್ನ ಮಾಡಿ ಬಂದಿರತಕ್ಕಂತಹ ಆ ಒಂದು ಗಿರಿ ಅನ್ನುವ ವ್ಯಕ್ತಿಯ ಒಂದು ಏನಪ್ಪಾ ಹಸ್ತದ ಮೇಲೆ ಕೇವಲ ಹಸ್ತಸ್ಪರ್ಶ ಮಾಡಿದ ಕೂಡಲೇ ಆತನೇನಪ್ಪ ಅಂದ್ರೆ ಎಲ್ಲ ಶಾಸ್ತ್ರಗಳ ವೇದಾಂಗಗಳ ಜ್ಞಾನ ಪಡೆದು ಆತ ಮುಕ್ತನಾದ ಅಂತ ಹೇಳಿ ನಾವು ಶಾಸ್ತ್ರದಲ್ಲಿ ಕೇಳುತ್ತೇವೆ. ಅವರೇ ತೋಟಕಾಚಾರ್ಯರು ಅಂತ. ಅವರೇನಪ್ಪ ಅಂದ್ರೆ ತೋಟಕ ವೃತ್ತದಲ್ಲಿ ಗುರುಸ್ತೋತ್ರವನ್ನ ಮಾಡಿದರು ಅಂತ ನಾವು ಶಂಕರಾಚಾರ್ಯರ ವೃತ್ತಾಂತದಲ್ಲಿ ಚರಿತ್ರೆಯಲ್ಲಿ ನಾವು ಕೇಳ್ತೀವಿ. ಈ ರೀತಿ ಅನೇಕ ಉದಾಹರಣೆಗಳು. ಅದರಿಂದ ಗುರುಪಾದಾಂಬುಜ ನಿರ್ಭರ ಭಕ್ತಿ, ಆ ರೀತಿ ಗುರುಪಾದ ಭಕ್ತಿಯನ್ನು ನಾವು ಹೊಂದಿದ್ದಾದರೆ ಈ ಸಂಸಾರ ಸಾಗರದಿಂದ ಶೀಘ್ರವಾಗಿಯೇ ನಾವೇನಪ್ಪ ಅಂದ್ರೆ ಮುಕ್ತರಾಗ್ತೇವೆ. ಅಷ್ಟೇ ಅಲ್ಲದೆ ಇನ್ನೊಂದು ಸಾಧನೆಯನ್ನು ನಮಗೆ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ. ಏನಂದ್ರೆ ಸೇಂದ್ರಿಯ ಮಾನಸ ನಿಯಮಾದೇವಂ. ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು ಏನಪ್ಪ ಅಂದ್ರೆ ಯಾವಾಗಲೂ ಬಹಿರ್ಮುಖವಾಗಿ ಇರ್ತಾವೆ. ಶ್ರುತಿಯೇ ಹೇಳ್ತದ, ಪರಾಂಚಿಖಾನಿ ವ್ಯತೃಣತ್ ಸ್ವಯಂಭೂಹು ತಸ್ಮಾತ್ ಪರಾನ್ ಪಶ್ಯತಿ ನಾಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಮೈಚ್ಛದ್ ಆವೃತ್ತ ಚಕ್ಷು ಅಮೃತತ್ವಮಿಚ್ಛನ್. ಆ ಬ್ರಹ್ಮದೇವ ನಮ್ಮ ಕಣ್ಣು ಕಿವಿ ನೋಡ್ರಿ, ಯಾವಾಗಲೂ ಕಣ್ಣು ನೋಡ್ರಿ ಹೊರಗೆ ನೋಡ್ತಾ ಇರ್ತದೆ, ಕಿವಿ ನೋಡ್ರಿ ಹೊರಗಿನ ವಿಷಯಗಳನ್ನೇ ಕೇಳ್ತಾ ಇರ್ತದೆ. ಆದರೆ ಎಲ್ಲೋ ಒಬ್ಬ ಪುರುಷ ಗುರುಭಕ್ತಿ ಉಳ್ಳವನು, ನಾನು ಆ ಪರಬ್ರಹ್ಮ ತತ್ವವನ್ನು ತಿಳಿದುಕೊಳ್ಳಲೇಬೇಕು ಅನ್ನುವಂತಹ ಸಾಧಕನೇನಪ್ಪ ಅಂತಂದ್ರೆ ಅಂತರ್ಮುಖನಾಗಬೇಕು. ಅದಕ್ಕೆ ಲಲಿತಾ ಸಹಸ್ರನಾಮದಲ್ಲಿ ವ್ಯಾಸರು ಕೂಡ ಹೇಳ್ತಾರೆ, ಆ ಪರಬ್ರಹ್ಮ ತತ್ವ ಯಾರಿಗೆ ದೊರೀತದ ಅಂತಂದ್ರೆ ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಅಂತರ್ಮುಖ ಸಮಾರಾಧ್ಯ, ಯಾರು ಅಂತರ್ಮುಖಿಗಳಾಗಿ ತತ್ವಚಿಂತನೆಯನ್ನ ಮಾಡ್ತಾರಲ್ಲ ಅವರಿಗೆ ಮಾತ್ರ ಆ ಆತ್ಮತತ್ವ ದೊರೀತದ. ಬಹಿರ್ಮುಖ ಸುದುರ್ಲಭ, ಬಹಿರ್ಮುಖ ವೃತ್ತಿ ಯಾರ್ಯಾರಿಗೆ ಇದೆಯಲ್ಲ ಅವರಿಗೆ ಸುದುರ್ಲಭ, ಎಂದೆಂದಿಗೂ ಆ ಆತ್ಮತತ್ವ ದರ್ಶನ ಆಗುವುದಿಲ್ಲ ಅಂತ ನಮಗೆ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಇಂದ್ರಿಯ ಮಾನಸ ನಿಯಮಾದೇವಂ, ಆ ಇಂದ್ರಿಯಗಳನ್ನ ನಮ್ಮ ಮನಸ್ಸನ್ನ ಏನಪ್ಪಾ ಅಂತಂದ್ರೆ ನಿಗ್ರಹಿಸಿಕೊಂಡು ನಾವೇನಪ್ಪ ಅಂತಂದ್ರೆ ಇಟ್ಟುಕೊಂಡಾಗ ಅವಾಗೇನಪ್ಪ ಅಂದ್ರೆ ಆ ಆತ್ಮದರ್ಶನ ತತ್ವದರ್ಶನ ನಮಗೆ ಆಗ್ತದ ಅಂತ ಹೇಳಿ ರಕ್ಷಿಸಿ ನಿಜ ಹೃದಯಸ್ಥಂ ದೇವಂ. ಆ ಪರಬ್ರಹ್ಮ ಎಲ್ಲೋ ಇಲ್ಲ, ನಮ್ಮ ಹೃದಯ ಗುಹರದಲ್ಲಿಯೇ ಇದೆ ಅಂತ ಆತ್ಮತತ್ವವನ್ನ ನಮಗೆ ದರ್ಶನ ಮಾಡಿಸುವಂತ ಗುರುಪಾದ ಸೇವೆಯನ್ನ ನಾವೆಲ್ಲರೂ ಮಾಡಿ ಧನ್ಯರಾಗೋಣ ಅಂತ ಹೇಳ್ತಾ, ಈ ಒಂದು ಹಾರುಗೆರೆಯ ಎಲ್ಲ ಭಕ್ತರು ಕೂಡ ಬಹಳ ಭಕ್ತಿಯಿಂದ ಆ ಗುರುಸೇವೆಯನ್ನ ಮಾಡ್ತಾ ಇದ್ದೀರಿ. ಸೇವಾಹಿ ಪರಮೋ ಧರ್ಮ, ಶಾಸ್ತ್ರ ಹೇಳ್ತದ ನಿಜವಾದ ಧರ್ಮ, ಶ್ರೇಷ್ಠವಾದ ಧರ್ಮ ಯಾವುದಂದ್ರೆ ಗುರು ಸೇವೆಯೇ ಪರಮ ಧರ್ಮ ಅಂತ ಸೇವೆಯನ್ನ ತಾವೆಲ್ಲರೂ ಕೂಡ ಮಾಡ್ತಾ ಇದ್ದೀರಿ. ಇನ್ನೂ ನಿಷ್ಠೆಯಿಂದ ಭಕ್ತಿಯಿಂದ ಮಾಡಿ ಆ ಸೇವೆಯನ್ನ ಮಾಡಿ ಯಥಾರ್ಥ ಜ್ಞಾನವನ್ನ ಪಡೆದುಕೊಂಡು ಮುಕ್ತರಾಗಿರಿ ಅಂತ ಹೇಳ್ತಾ, ಅಂತ ಭಕ್ತಿಯನ್ನ ಆ ಗುರುನಾಥ ನಮ್ಮೆಲ್ಲರಿಗೂ ಗುರುಗಳ ಚರಣಾರವಿಂದಗಳಿಗೆ